ಗಡಿನಾಡು ಬಳ್ಳಾರಿಯಲ್ಲಿ ಈಗಾಗಲೇ ಸಿಕ್ಕಷ್ಟು ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಮಾನ ಸಹ ಹೆಚ್ಚಾಗ್ತಾ ಇದೆ. ಜೊತೆಗೆ ಜನರಿಗೆ ಅಷ್ಟೇ ಸಮಸ್ಯೆ ಆಗ್ತಾ ಇಲ್ಲ, ಪ್ರಾಣಿ ಪಕ್ಷಿಗಳಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಪ್ರಾಣಿ ಪಕ್ಷಿಗಳು, ಮೀನುಗಳು ನಂಬಿರುವಂಥ ನದಿ ಏನಿವೆ ಸಾಕಷ್ಟು ಬತ್ತಿ ಹೋಗಿವೆ. ಅದರಲ್ಲೂ ವೇದಾವತಿ ನದಿಯಲ್ಲಿ ಸಾಕಷ್ಟು ನೀರು ಸಹ ಸಿಗ್ತಾ ಇಲ್ಲ. ಅತಿಯಾದ ದೊಡ್ಡದಂಥ ಅಗರಿ ಹಳ್ಳ ಅಂತ ಏನು ಹೇಳ್ತೀವಿ, ಆ ಅಗರಿ ಹಳ್ಳ ಕೂಡ ಸಂಪೂರ್ಣವಾಗಿ ಬತ್ತಿ ಹೋಗಿದೆ. ಜೊತೆಗೆ ಅಲ್ಲಿ ಅಕ್ಕಪಕ್ಕದಲ್ಲಿ ಹೊಂಡದಲ್ಲಿ ಕೆಲವೊಂದಿಷ್ಟು ಜಲಚರ ಪ್ರಾಣಿಗಳು, ಮೀನಾಗಿರ್ಬೋದು, ಪಕ್ಷಿಗಳು ಅಲ್ಲೇ ಬಂದು ನೀರು ಕುಡಿಯುವಂಥ ಕೆಲಸಗಳನ್ನ ಮಾಡ್ತಾ ಇದೆ. ಅದ್ರ ಜೊತೆ ಹೊರತುಪಡಿಸಿದ್ರೆ ನೀರು ಇಲ್ಲದೆ ಇರೋದ್ರಿಂದಾಗಿ ಸಾಕಷ್ಟು ಈಗ ಜಲಚರ ಪ್ರಾಣಿಗಳಿಗೆ ಕೂಡ ಸಂಕಷ್ಟ ಎಡಮಾಡಿ ಕೊಟ್ಟಿದೆ ಅಂತ ಹೇಳ್ಬೋದು. ಜೊತೆಗೆ ಈ ಅಗರಿ ಹಳ್ಳ ಏನಿದೆಯಲ್ಲ, ಈ ಅಗರಿ ಹಳ್ಳವನ್ನ ಸಾಕಷ್ಟು ಸಾವಿರಾರು ಎಕರೆ ರೈತರು ಕೂಡ ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ. ಹೀಗಾಗಿ ಈ ನೀರು ಇಲ್ಲದೆ ಇರೋದ್ರಿಂದಾಗಿ ಅಕ್ಕಪಕ್ಕದ ರೈತರು ಸಾಕಷ್ಟು ತಮ್ಮ ಜಮೀನುಗಳಲ್ಲಿ ಏನು ಬೆಳೆದಿರುವಂಥ ಬೆಳೆಗಳನ್ನ ಉಳಿಸ್ಕೊಳ್ಳಿಕ್ಕೆ ಸಾಕಷ್ಟು ಹರಸಾಹಸ ಪಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಸಾಕಷ್ಟು ತುಂಗಭದ್ರಾ ಡ್ಯಾಮ್ಗೆ ಅಧಿಕಾರಿಗಳಿಗೆ ಮನವಿಯನ್ನ ಸಹ ಮಾಡಿದರೆ. ಜೊತೆಗೆ ಬಳ್ಳಾರಿಯ ಜಿಲ್ಲಾಧಿಕಾರಿಯಾದಂಥ ನಾಗೇಂದ್ರ ಪ್ರಸಾದ್ ಅವರು ಕೂಡ ಸಾಕಷ್ಟು ರೈತರು ಮನವಿಯನ್ನ ಮಾಡ್ಕೊಂಡಿದ್ರು. ಏನಂದ್ರೆ TB ಡ್ಯಾಮ್, ಈಗ ಡ್ಯಾಮ್ನಲ್ಲಿ ನೀರು ಕೂಡ ಇದೆ, ನೀರು ಸ್ವಲ್ಪ ಮಟ್ಟಿಗೆ ಬಿಟ್ಟರೆ ನಮಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಈ ಹಳ್ಳದಲ್ಲಿ ಬಂದಂಥ ನೀರಿನಿಂದ ನಮ್ಮ ಎರಡನೇ ಬೆಳೆಗೆ ಸ್ವಲ್ಪ ಆದರೂ ನೀರನ್ನು ಉಳಿಸ್ಕೋಬಹುದು. ಇಲ್ಲ ಅಂದ್ರೆ ಈಗಿರುವಂಥ ಜಲಚರ ಪ್ರಾಣಿಗಳಂತ ಮೀನುಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಇವುಗಳಿಗೂ ಕೂಡ ನೀರಿನ ಅನುಕೂಲ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಅನೇಕ ರೈತರು ಸಹ ಹೋಗಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಜೊತೆಗೆ ಈಗ ಸದ್ಯದ ಪರಿಸ್ಥಿತಿಯನ್ನ ನೋಡ್ತಾ ಹೋದ್ರೆ ಈಗ ಅಗರಿ ಹಳ್ಳ ಸೇರಿದಂತೆ ವೇದಾವತಿ ನದಿ ಸಂಪೂರ್ಣವಾಗಿ ಬತ್ತಿ ಹೋಗಿದೆ. ಬತ್ತಿ ಹೋಗಿರುವ ಹಿನ್ನೆಲೆಯಲ್ಲಿ ಪಕ್ಷಿಗಳಿಗೆ ಆಗಿರ್ಬೋದು, ಜಲಚರ ಪ್ರಾಣಿಗಳಿಗೆ ಸಾಕಷ್ಟು ನೀರಿನ ಸಮಸ್ಯೆ ಕೂಡ ಆಗ್ತಾ ಇದೆ. ಜಿಲ್ಲಾಡಳಿತ ಕೂಡ ಎಚ್ಚೆತ್ತುಕೊಂಡು ಈಗಾಗಲೇ ತುಂಗಭದ್ರಾ ಡ್ಯಾಮ್ನ ಗೇಟ್ನ ಕೆಲಸ ಕೂಡ ನಡೀತಾ ಇದೆ. ಜೊತೆಗೆ ಗೇಟ್ನ ಜೊತೆಗೆ ಕೆಲವೊಂದಿಷ್ಟು HLC ಕಾಲುವೆಗಳಿಗೆ ನೀರು ಹರಿಸುವ ಮೂಲಕ ನೀರನ್ನು ಬಿಟ್ಟರೆ ಜಲಚರ ಪ್ರಾಣಿಗಳು ಸೇರಿದಂತೆ ರೈತರ ಬಳಸುವಂತ ಅವರ ಹಸುಗಳಾಗಿರ್ಬೋದು, ಎತ್ತುಗಳು, ಎಮ್ಮೆಗಳು ಸೇರಿದಂತೆ ಅವರ ಪ್ರಾಣಿಗಳಿಗೆ ಕೂಡ ಸಾಕಷ್ಟು ನೀರಿನ ಸಹಕಾರ ಆಗುತ್ತೆ. ಸಾಕಷ್ಟು ಗ್ರಾಮೀಣ ಭಾಗದಲ್ಲಿ ನೀರಿನ ಟ್ಯಾಂಕ್ ಸೇರಿದಂತೆ ಅನೇಕ ವ್ಯವಸ್ಥೆಯನ್ನ ಮಾಡಬೇಕಂತ ಹೇಳ್ಬಿಟ್ಟು ರೈತರು ಮತ್ತು ಅನೇಕ ಪ್ರಮುಖ ಮುಖಂಡರು ಕೂಡ ಸಾಕಷ್ಟು ಹೋರಾಟ ಮಾಡುವ ಮೂಲಕ ಜಿಲ್ಲಾಡಳಿತ ಮನವಿಯನ್ನು ಮಾಡಿಕೊಂಡಿದೆ. ಮುಂದಿನ ದಿನಮಾನದಲ್ಲಿ ಜಿಲ್ಲಾಡಳಿತ ಯಾವ ರೀತಿಯಾಗಿ ವೇದಾವತಿ ಮತ್ತು ಅಗರಿ ಹಳ್ಳವನ್ನ ಯಾವ ರೀತಿಯಾಗಿ ಸಂರಕ್ಷಣೆ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗುತ್ತೆ. ಬಳ್ಳಾರಿಯಲ್ಲಿ ಏನು ಮುಂಗಾರು ಮಳೆ ಕೈ ಕೊಟ್ಟಿದ್ದರಿಂದ ನಮ್ಮ ಬಳ್ಳಾರಿ ಪಕ್ಕಕ್ಕೆ ಏನು ಅಗರಿ ಇದೆ, ಆ ಒಂದು ಅಗರಿ ಪಕ್ಕದಲ್ಲಿ ವೇದಾವತಿ ನದಿ ಏನು ಹರಿದು ಹೋಗ್ತಾ ಇದೆ. ಅಲ್ಲಿ ಆ ನದಿ ಈಗಾಗಲೇ ಬಿಸಿಲಿಗೆ ಬತ್ತಳಿದು ಹೋಗಿ ನೀರಿಲ್ಲದೆ ಅಲ್ಲಿನ ಜಾನುವಾರುಗಳಿಗೂ ಮತ್ತು ಪ್ರಾಣಿಗಳಿಗೂ ಮತ್ತು ಅಲ್ಲಿ ಆ ನದಿ ಪಕ್ಕ ಬರ್ತಕ್ಕಂಥ ಸುಮಾರು 45-50 ಹಳ್ಳಿಗಳಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರವಾಗಿ ಮತ್ತು ಭತ್ತ ಬೆಳೀಲಿಕ್ಕೆ ಭಾಳಷ್ಟು ತೊಂದರೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಏನು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ಬೋದು ಮತ್ತು ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ಕರ್ನಾಟಕ ಸರ್ಕಾರ ಆಗಿರ್ಬೋದು ತಕ್ಷಣ ಈ ಒಂದು ನೀರಿನ ಅಭಾವಕ್ಕೆ ಏನಾದರೂ ಒಂದು ಆಲ್ಟರ್ನೇಟಿವ್ ತುಂಗಭದ್ರಾ ನದಿಯಿಂದ ಏನಾದರೂ ನೀರು ಬಿಟ್ಟಲ್ಲಿ ವೇದಾವತಿ ನದಿಗೆ ಅಲ್ಲಿ ಜಾನುವಾರುಗಳಿಗೆ ಆಗಿರ್ಬೋದು ಮತ್ತು ಅಲ್ಲಿ ಸುತ್ತಮುತ್ತ ಹಳ್ಳಿಗಳಿಗೆ ಬರ್ತಕ್ಕಂಥ ಸಾರ್ವಜನಿಕರಿಗೆ ಕುಡಿಯಲಿಕ್ಕೆ ನೀರಿಗೆ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ಈ ಸರ್ಕಾರ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು ತಕ್ಷಣ ಮುತುವರ್ಜಿ ವಹಿಸಿ ಈ ನೀರಿನ ಅಭಾವವನ್ನು ತಪ್ಪಿಸಬೇಕಂತೇಳಿ ನಾನು ತಮ್ಮ ಮೂಲಕ ನಾನು ಮನವಿ ಮಾಡಿಕೊಳ್ಳುತ್ತೇನೆ.